ಪೊಲೀಸ್ನವರು ಎನ್ಕ್ವೈರಿ ಮಾಡ್ತಾರೆ, ಎಲ್ಲಿ ಡ್ಯಾಮೇಜ್ ಆಯಿತು, ಯಾರು ಬಂದು ಹೊಡೆದ್ರು, ಏನಾಗೈತೆ, ಅವನೇನಾಯ್ತು ಇವನೇನಾಯ್ತು ಅಂತ ಅವ್ರ ವರದಿ ಮೇಲೆ ಜಡ್ಜು ತೀರ್ಮಾನ ಮಾಡೋದು ಯಾರು ತಪ್ಪು, ಯಾರಿಗೆ ದುಡ್ಡು ಕೊಡಬೇಕು ಇನ್ಶೂರೆನ್ಸು ಅಂತ. ಈಗ ಇವ್ರು ಕಂದಾಯ ಇಲಾಖೆಯವರು, ಕೃಷಿ ಇಲಾಖೆಯವರು ಸಂಬಂಧಪಟ್ಟವರು ರಿಪೋರ್ಟ್ ಮಾಡಿದರೆ ದೇವರಹಳ್ಳಿಗೆ ಎಲ್ಲ ಬೆಳೆ ನಾಶ ಆಗಿದೆ ಅಂದ್ರೆ ಅವ್ರು ಕೊಡ್ತಾರೆ. ಇವ್ರು ಹೇಳ್ತಾರೆ ನಮ್ಮ ಕೃಷಿ ಇಲಾಖೆಯವರು, ನೀವು ಅವ್ರು ಬಂದಾಗ ಬಹಳ ಕಾಯ್ಬೇಕು ದೊಣ್ಣೆ ಹಿಡ್ಕೊಂಡು. ಏನ್ರಿ ನಮಗೆ ಸಂಬಳ ಕೊಡ್ತಾರ? ನಿಮಗೆ ಸಂಬಳ ಕೊಡೋದು ನೀನ್ ಸೈನ್ ಮಾಡೋದು, ಅದಕ್ಕೆ ನಾನಲ್ಲ, ನನ್ನ ಸೈನ್ ಮಾಡಿಸ್ಕೊತಾರೆ ಅವರು. ನಿಮ್ ಕಡಲೆಕಾಯಿ ಬಹಳ ಚೆನ್ನಾಗಿ ಬೆಳೆದೀಯ ಅಂತ ಸೈನ್ ಮಾಡೋಂತ ನನ್ನ ಮಾಡಿಸ್ಕೊತಾರ. ರಿಪೋರ್ಟ್ ನಿಮ್ದು ಕೇಳೋದವರು ಕೃಷಿ ಇಲಾಖೆ ಏನ್ ಹೇಳಿದ್ರು, ಕಂದಾಯ ಇಲಾಖೆ ಏನ್ ಹೇಳಿದ್ರು, ಇನ್ನು ಬೇರೆ ಬೇರೆ ಏನು ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಂತ ಕೇಳಿದವರು. ನಮ್ಮ ರೈತಂದೇನೋ ಅಲ್ಲ ಸಾಕ್ಷಿನೋ ಪಾಕ್ಷಿನೋ ಬಂದಿದ್ರು ತಾಕ್ಸ್ಕೋಬೋದು ಬಿಟ್ರೆ ವರದಿ ಕೇಳಿದ್ರು ಸರ್ಕಾರಿ ಅಧಿಕಾರಿಗಳನ್ನ. ಅದರಿಂದ ನುಡಿಸ್ಕೊಂಡು ಮಾತಾಡಬೇಡ್ರಿ. ನಮಗೆ ಕ್ಷಮಾ ಗುಣ ಐತೆ ರೈತರಿಗೆ, ನಾವು ಕಟ್ಟಿದೀವಿ ದುಡ್ಡು, ಆದರೆ ಈ ಕಡೆ ನೋಡಿಲ್ಲ. ಕೊಡ್ತಾರೆ ಬಿಡು, ಸರ್ಕಾರ ಐತೆ ಕೊಡ್ತಾರೆ ಬಿಡು, ಎಲ್ಲರಿಗೂ ಹೋದ್ರೆ ನಮಗೆ ಬರುತ್ತೆ. ನಾನು ಏನೋ ಸಮಸ್ಯೆ ನನ್ನ ಹೊಲದಾಗೆ ಏನೋ ಇರುತ್ತೆ, ಅದು ಬಿಟ್ಟು ನಾನೆಲ್ಲಿ ಹೋಗ್ಲಿ ಅನ್ನೋ